ಏನಮ್ಮ ನೀವಿಲ್ಲಿ? ನಿಮ್ಮನ್ನೇ ನೋಡೋಣ ಅಂತ ಬಂದೆ. ನನ್ನ ನೋಡಕ್ಕ? ಬನ್ನಿ ಬನ್ನಿ. ಏನಮ್ಮ ನೀವಿಲ್ಲಿ? ನಿಮ್ಮನ್ನೇ ನೋಡೋಣ ಅಂತ ಬಂದೆ. ನನ್ನ ನೋಡಕ್ಕ? ಬನ್ನಿ ಬನ್ನಿ. ಗಂಗಾ ಯಮುನಾ ಸಂಗಮ, ಗಂಗಾ ಯಮುನಾ ಸಂಗಮ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕಲಾರಂಗ ಟಿ ವಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತು ನಾನು ಕಪಿಲಾ ನದಿ ಪಕ್ಕದಲ್ಲಿದ್ದೀನಿ. ಏನಕ್ಕೆ ಇಲ್ಲಿಗೆ ಬಂದಿದ್ದೀನಿ ಅಂತಂದರೆ 1986ರಲ್ಲಿ ಬಿಡುಗಡೆಯಾದಂತಹ ನಮ್ಮ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಸರ್ ಅದ್ಭುತ ಅಭಿನಯದ ಅನುರಾಗ ಅರಳಿತು ಸಿನಿಮಾದಲ್ಲಿ ಶ್ರೀಕಂಠ ವಿಷಕಂಠ ಆ ಒಂದು ಹಾಡಿನ ಚಿತ್ರೀಕರಣ ಆಗಿರ್ತಕ್ಕಂಥದ್ದು ಇದೇ ಜಾಗದಲ್ಲಿ. ಆ ಮಂಟಪ ಎಲ್ಲ ನಿಮಗೆ ಫ್ರೇಮ್ ಟು ಫ್ರೇಮ್ ಮ್ಯಾಚ್ ಆಗುತ್ತೆ. ಈಗ ಯಾವ್ಯಾವ ಫ್ರೇಮ್ಗಳು ಮ್ಯಾಚ್ ಆಗುತ್ತೆ ಬನ್ನಿ ನೋಡ್ಕೊಬರೋಣ. ಇಲ್ಲಿಂದ ಬರುತ್ತೆ ವೀಕ್ಷಕ, ಇಲ್ಲಿಂದ ಬಂದು ಅಲ್ಲಿ ಮೈಯೆಲ್ಲ ಒರೆಸ್ಕೊಂಡು ನಿಮಗೆ ಆ ಒಂದು ಆ್ಯಂಗಲಲ್ಲಿ ಬಂದರೆ ಅಲ್ಲಿ ಮಂಟಪ ಇದೆಯಲ್ಲ ಹಿಂದ್ಗಡೆ, ಆ ಒಂದು ಫ್ರೇಮ್ ನಿಮಗೆ ಮ್ಯಾಚ್ ಆಗುತ್ತೆ. ಅದು ಮ್ಯಾಚ್ ಆಗ್ತಿದ್ದಂಗೆ ಇಲ್ಲಿಂದ ಈ ಕಲ್ಲುಗಳಿದೆ ನೋಡಿ, ಈ ಕಲ್ಲುಗಳಿಂದ ಹಿಂಗೆ ಹತ್ಕೊಂಡು ಹೋಗ್ತಾರೆ. ಹತ್ಕೊಂಡು ಹೋಗ್ಬೇಕಾದ್ರೆ ಮೇಲ್ಗಡೆ ತೋರಿಸ್ತೀನಿ ಇದೆ ನಿಮಗೆ ಫ್ರೇಮ್. ಹಿಂಗೆ ಹತ್ಕೊಂಡು ಬರ್ತಾರೆ. ಇದೇ ಒಂದು ಕಪಿಲಾ ನದಿ. ಆದರೆ ಹಳೇ ಬಟ್ಟೆಗಳನ್ನೆಲ್ಲ ಹಾಕ್ತಾ ಇರ್ತಾರೆ. ದಯವಿಟ್ಟು ನಮ್ಮ ಒಂದು ಕಲಾರಂಗ ಟಿ ವಿ ಕಡೆಯಿಂದ ಒಂದು ಮನವಿ, ಸ್ನಾನ ಮಾಡಿದವರು ಹಳೆ ಬಟ್ಟೆಗಳನ್ನ, ನಿಮ್ಮ ಧರಿಸಿರ್ತಕ್ಕಂಥ ಉಡುಪುಗಳನ್ನ ಯಾವುದನ್ನು ನದಿಗೆ ಎಸಿಬೇಡಿ. ಇದೊಂದು ಕಳಕಳಿಯ ಮನವಿ. ಯಾರ್ಯಾರು ಏನೇ ಮಾಡಿದ್ರು ನಿಮ್ಮ ಒಂದು ಇದನ್ನು ನೀವು ಬಿಡಲ್ಲ. ಆದರೂ ನಮ್ಮ ಕಡೆಯಿಂದ ಒಂದು ವಿಷಯ ತಿಳಿಸ್ತಾ ಇರ್ತೀವಿ. ಧನ್ಯವಾದಗಳು. ಈ ನದಿಯ ದೃಶ್ಯ ನೋಡಿಕೊಂಡು ರಾಜ್ಕುಮಾರ್ ಸರ್ ಅಲ್ಲಿಂದ ಈ ಒಂದು ದೇವಸ್ಥಾನಕ್ಕೆ ಬರ್ತಾರೆ. ನಿಮಗೆ ಗೋಪುರ ಅದೆಲ್ಲ ಫ್ರೇಮ್ ಟು ಫ್ರೇಮ್ ಮ್ಯಾಚ್ ಆಗುತ್ತೆ. ಈ ಜಾಗದಲ್ಲಿ ತೇರು ನಿಂತಿರುತ್ತೆ ವೀಕ್ಷಕರೇ. ಈಗ ಇದು ಆ ಕಡೆ ಸೈಡ್ ಇದೆ. ಈ ಜಾಗದಲ್ಲಿ ಬರ್ತಾರೆ ರಾಜ್ಕುಮಾರ್ ಸರ್, ಇಲ್ಲಿ ಬರ್ತಾರೆ. ಅವರ ಒಂದು ತಾಯಿ ಪಂಡ್ರೇಬಾಯಿ ಮೇಡಮ್ ಅವರು ಒಂದು ಕಂಬದ ಹತ್ರ ಕೂತಿರ್ತಾರೆ ನೋಡಿ. ಈ ಕಂಬ ಅಲ್ಲ, ಈ ಕಡೆ ಕಂಬದ ಹತ್ರ ಅವರು ಹೊರ್ಕೊಂಡು ಕೂತಿರ್ತಕ್ಕಂಥ ಒಂದು ಜಾಗ ಅದೇ ಜಾಗ ಆಗಿರುತ್ತೆ. ಎಷ್ಟು ವರ್ಷ ಆಗಿದೆ ಅಲ್ವಾ. ಆಗಿದ್ದರೂ ಆ ಸಿನಿಮಾನ ಮತ್ತೆ ಮರುಗಳಿಸೋದಕ್ಕೆ ನನಗೆ ತುಂಬ ಖುಷಿ ಆಗ್ತಿದೆ. ಹಾಗೆ ಈ ಒಂದು ಹಿಂಭಾಗ ಇರತಕ್ಕಂಥ ಮಂಟಪ ಕೂಡ ಫ್ರೇಮ್ ಮ್ಯಾಚ್ ಆಗುತ್ತೆ ನೋಡಿ. ಅಲ್ಲಿ ರಾಜ್ಕುಮಾರ್ ಸರ್ ನಿಂತಿರೋದು ಝೂಮ್ ಇದು ಮಾಡ್ತಾರಲ್ಲ, ಹಿಂದ್ಗಡೆ ಆ ಒಂದು ಮ್ಯಾಚ್ ಆಗುತ್ತೆ. ಮತ್ತು ಈ ಕಡೆ ಇದೆಯಲ್ಲ, ಇದು ಕೂಡ ಒಂದು ಚಿತ್ರ ಇದೆ ನೋಡಿ, ಅಲ್ಲಿ ಭಗೀರಥ ಚಿತ್ರ ಇದೆಯಲ್ಲ, ಅದು ಕೂಡ ಫ್ರೇಮಲ್ಲಿ ಮ್ಯಾಚ್ ಆಗುತ್ತೆ. ಅವರು ಧೂಪ ಹಾಕುವಾಗ ರಾಜ್ಕುಮಾರ್ ಸರ್, ಇದೆಲ್ಲ ನಿಮಗೆ ಫ್ರೇಮ್ ಮ್ಯಾಚ್ ಆಗುತ್ತೆ ನೋಡಿ. ಇನ್ನೊಂದು ಸಲ ನಿಮಗೆ ಅದನ್ನು ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಇದೆಲ್ಲ ನಿಮಗೆ ನೀಟಾಗಿ ಫ್ರೇಮ್ ಟು ಫ್ರೇಮ್ ಮ್ಯಾಚ್ ಆಗುತ್ತೆ. ಹಾಗೇ ಇದೆ ವೀಕ್ಷಕರೇ. ಈ ಒಂದು ದೇವಸ್ಥಾನಕ್ಕೆ ಗೀತಾ ಅವರು ಬರ್ತಾರೆ. ಆ ಸಿನಿಮಾದಲ್ಲಿ ಉಮಾ ಅಂತ ಅವ್ರ ಹೆಸರಾಗಿರುತ್ತೆ. ಇಲ್ಲಿ ಶಂಕರ್ ಅಂತ ಆಶಾ ಸ್ಟೀಲ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾರಲ್ಲ, ಅವ್ರ ಮನೆ ಎಲ್ಲಿದೆ? ಓ, ನಮ್ಮ ಲಕ್ಷ್ಮವನ ಮಗ ಶಂಕರು ಅಲ್ವೇ, ರಾಘವೇಂದ್ರ ಸ್ವಾಮಿ ಮಠದ ಹತ್ರ ಕೇಳಿ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಅವರು ಹೊರಗಡೆ ದೇವಸ್ಥಾನದ ಒಳಗಡೆ ಹೋಗ್ತಾರೆ. ಇವರು ಬರ್ತಾರೆ. ಈ ದೇವಸ್ಥಾನದಿಂದ ಬರ್ತಾ ಇದ್ದಂಗೆ ಈ ಜಾಗಕ್ಕೆ ಬರ್ತಾರೆ. ಇದೇ ನಮ್ಮ ನಂಜನಗೂಡಿನ ರಾಘವೇಂದ್ರ ಸ್ವಾಮಿ ಮಠ. ಶಾಂತ ವಾತಾವರಣ ಮತ್ತು ಭಕ್ತಿಯ ಸೌರಭದಿಂದ ಕೂಡಿರುವ ಈ ಸ್ಥಳಕ್ಕೆ ಅನೇಕ ಭಕ್ತರು ಆಗಮಿಸ್ತಿರ್ತಾರೆ. ಗುರುವಾರ ಅಂತೂ ತುಂಬ ರಶ್ ಇರುತ್ತೆ. ಈ ಒಂದು ಮಠದ ಮುಂಭಾಗನೇ ರಾಜ್ಕುಮಾರ್ ಸರ್ ಓಡಾಡಿರ್ತಕ್ಕಂಥದ್ದು, ಚಿತ್ರೀಕರಣ ಆಗಿರ್ತಕ್ಕಂಥದ್ದು 40 ವರ್ಷಗಳ ಹಿಂದೆ. ಹಾಗೆ ಮೈಸೂರಿನಲ್ಲೂ ಶೂಟ್ ಆಗಿದೆ. ಸ್ಟೀಲ್ ಫ್ಯಾಕ್ಟ್ರಿ, ಆಶಾ ಸ್ಟೀಲ್ ಫ್ಯಾಕ್ಟ್ರಿ ಏನಿರುತ್ತೆ ಅದು, ಮತ್ತು ಬಸ್ ಸ್ಟಾಪ್ ಎಲ್ಲ, ನಿಮಗೆ ರೈಲ್ವೆ ಸ್ಟೇಷನ್ ಅದೆಲ್ಲ ವೀಡಿಯೋ ಮಾಡಿದ್ದೀನಿ ವೀಕ್ಷಕರೇ. ಯಾರು ನೋಡಿಲ್ಲ ಅನುರಾಗ ಅರಳಿತು ಶೂಟಿಂಗ್ ಸ್ಪಾಟ್ದು, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಇಲ್ಲ ಐ ಕಾರ್ಡಲ್ಲಿ ಹಾಕಿರ್ತೀನಿ, ಎಂಡ್ ಸ್ಕ್ರೀನಲ್ಲೂ ಹಾಕಿರ್ತೀನಿ. ಅದನ್ನು ನೋಡಿ, ಇದು ನಿಮಗೆ ಅರ್ಥ ಆಗುತ್ತೆ. ಇದನ್ನು ನಮ್ಮ ಸಿನಿ ಸ್ಪಾಟ್ ಮಂಜು ಸರ್ ಕೂಡ ವಿಡಿಯೋ ಮಾಡಿದ್ರು. ಅವರ ಒಂದು ಪ್ರೇರಣೆಯಿಂದನೇ ನಾನು ಬಂದಿರತಕ್ಕಂಥದ್ದು. ಕಾಪಿ ಮಾಡಿಲ್ಲ, ನಾನು ಸ್ವತಃ ಸ್ಥಳಕ್ಕೆ ಬಂದು ಆ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ ವೀಕ್ಷಕರೇ. ಈಗ ಉಮಾ ಅವರು ಬರ್ತಾ ಇರ್ತಕ್ಕಂಥದ್ದು ಇದೇ ಲೈಟ್ ಕಂಬದ ಹತ್ರ. ಓ, ಏನುಮ್ಮ ನೀವಿಲ್ಲಿ? ನಿಮ್ಮನ್ನೇ ನೋಡೋಣ ಅಂತ ಬಂದೆ. ನನ್ನನ್ನು ನೋಡೋಕ್ಕ ಬನ್ನಿ.
ಅಂತ ಹೇಳಿ ಸೈಕಲ್ನ ತಿರುಗಿಸ್ತಾ ಇರ್ತಕ್ಕಂಥದ್ದು ಇದೇ ಲೈಟ್ ಕಂಬದ ಹತ್ರನೇ. ಆವಾಗ ವಾಪಸ್ ಬರಬೇಕಾದ್ರೆ ಏನು ವಿಷಯ, ನಿಮ್ಮನ್ನು ನೋಡಿ ಕಂಗ್ರ್ಯಾಚುಲೇಟ್ ಮಾಡೋಣ ಅಂತ ಬಂದೆ. ಅದೇನು ಯಾಕೆ, 1 ರೂಪಾಯಿನೂ ಖರ್ಚು ಮಾಡದೇ ಇರೋ ಆಶಾದೇವಿ ಅವ್ರನ್ನ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರಲ್ಲ ಅದಕ್ಕೆ ಅಂತ ಹೇಳ್ತಾರೆ. ಓಹೋ, ನಿಜವಾಗ್ಲೂ ನೀವು ಕಲಿಯುಗದ ಭಗೀರಥ. ಹೌದೌದು, ದಾಡಿ ಮೀಸೆ ಕೈಲಿ ಕಮಂಡ್ಲ ಬಂದಿಲ್ಲ ಅಷ್ಟೇ, ನಿಮ್ಮ ಕೆಪಾಸಿಟಿಗೆ ಏನು ಕೊಟ್ಟರು ಸಾಲದು. ಕೊಟ್ರಲ್ಲ ಈಗ ಕಲಿಯುಗದ ಭಗೀರಥ ಅಂತ, ಬನ್ನಿ ಮನೆಗೆ ಅಂತ ಅಂದ್ಬಿಟ್ಟು ಹೋಗ್ತಾ ಇರ್ತಕ್ಕಂಥದ್ದು ಅವರ ಮನೆ. ವೀಕ್ಷಕರೇ, ಈ ಜಾಗದಿಂದ ಬರ್ತಾರೆ, ಅಲ್ಲಿಂದ ಬಂದು ಇದೇ ಮನೆಗೆ ಹೋಗುವಂಥದ್ದು. ಈಗ ಇದು ಚೇಂಜ್ ಆಗಿದೆ, ಆದರೆ 2 ಕಂಬಗಳು ಮಾತ್ರ ಹಾಗೇ ಇದ್ದಾವೆ. ಇದೇ ಕಂಬಗಳು ಇದೇ ಮನೆಗೆ ಹೋಗುವಂಥದ್ದು. ಇದು ಈಗ ಹೊಸ್ದಾಗಿ ಕಟ್ಟಿದ್ದಾರೆ, ಅದನ್ನು ಇದು ಮಾಡಿ, ಆದರೆ ಆ ಗುರುತಿಗೆ 2 ಕಂಬಗಳು ಮಾತ್ರ ಹಾಗೇ ಇಟ್ಕೊಂಡಿದ್ದಾರೆ ನೋಡಿ ವೀಕ್ಷಕರೇ. ಇದೇ ಆ 2 ಕಂಬಗಳು. ಹಾಗೆ ರಾಜ್ಕುಮಾರ್ ಸರ್ ಪತ್ರ ಓದುವಂಥ ಒಂದು ದೃಶ್ಯ ಕೂಡ ಇದೇ ಜಾಗದಲ್ಲೇ ಆಗುವಂಥದ್ದು. ಈ ಒಂದು ಕಾಗದಾನ ಉಮಾ ಅವರೇ ಟೈಪ್ ಮಾಡಿರ್ತಾರೆ. ಇವರು ಒಂದು ನೆನಪು ಮಾಡಿಕೊಂಡು ಶಂಕರ್ ಮೇಲೆ ಪ್ರೀತಿಯಾಗಿರುತ್ತೆ ಉಮಾ ಅವರಿಗೆ. ಅವಾಗ ಕಾಗದಾನ ಹರಿದು ರಾಜ್ಕುಮಾರ್ ಸರ್ ಓದುವಂಥದ್ದು ಇಲ್ಲೇ ನಿಂತ್ಕೊಂಡು, ಶಂಕರ್ ಐ ಲವ್ ಯು, ಐ ಲವ್ ಯು. ಯಾರು ಹಿಂಗೆ ಕಾಗದ ಬರೆದವರು, ನನಗೊಂದು ಅರ್ಥ ಆಗ್ತಾ ಇಲ್ವೇ ಅಂತ ಹೇಳ್ಬಿಟ್ಟು ರಾಜ್ಕುಮಾರ್ ಸರ್ ಹೋಗುವಂಥದ್ದು ಇದೇ ಮನೆ ಮುಂಭಾಗದಲ್ಲೇ ವೀಕ್ಷಕರೇ. 40 ವರ್ಷಗಳ ಹಿಂದೆ ಈ ಶೂಟಿಂಗ್ ಸ್ಪಾಟ್ ನನಗಂತೂ ತುಂಬ ಇಷ್ಟ ಆಯಿತು. ಈ ಮೂವಿನೂ ತುಂಬ ಇಷ್ಟ ಆಯಿತು, ತುಂಬ ಬಾರಿ ನೋಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸ್ದಾಗಿ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದಲ್ಲ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿ ಆಗುತ್ತೆ, ನಿಮ್ಗೆ ಖುಷಿ ಕೊಟ್ಟೆ ಕೊಡುತ್ತೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.